ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತು ವೀರಭದ್ರಾಸನವನ್ನು ಒಂದು ಮಾಡಿ ತೋರಿಸ್ತೀನಿ. ವೀರಭದ್ರಾಸನವನ್ನು ಮಾಡೋದ್ರಿಂದ ಏನು ಉಪಯೋಗ? ಒಂದು, ನಮ್ಮ ಲೆಗ್ಗು ಮಜಲ್ಸು ಮತ್ತು ನಮ್ಮ ಕೈಗಳ ಹ್ಯಾಂಡ್ಸ್ ಇವು ಸ್ಟ್ರಾಂಗ್ ಆಗ್ತವೆ. ಇವನ್ನು ಮಾಡೋದ್ರಿಂದ ಸ್ಟ್ರಾಂಗ್ ಆಗ್ತವೆ. ಮತ್ತು ನೀ ಯಾರು ಸ್ವಲ್ಪ ತೊಂದರೆ ಇದೆ ಅವರು ನೋಡಿ ಹುಷಾರಾಗಿ ಮಾಡಬೇಕು. ಅದನ್ನು ಮಾಡಿ ತೋರಿಸ್ತೀನಿ. ಆಮೇಲೆ ಯಾವುದೇ ಆಸನ ಮಾಡಬೇಕು ಅಂದರೆ ಒಂದು ಭಾಗ ಮಾಡಿದಾಗ ಇನ್ನೊಂದು ಭಾಗ ಕೂಡ ಮಾಡಬೇಕು, ಎರಡೂ ಕಡೆ ಮಾಡಬೇಕು. ಅದನ್ನು ಮಾಡಿ ತೋರಿಸ್ತೀನಿ. ಅದು ಸಂಪೂರ್ಣ ನಮ್ಗೆ ಗೊತ್ತಾಗಲ್ಲ, ಲೆಗ್ ಕಾಣಿಸಲ್ಲ, ಆದರೂ ಒಂಥರ ನಮಗೆ ಹೇಳ್ತೀನಿ ಯಾವ ಥರ ಏನು ಅನ್ನೋದನ್ನು ನೀವು ನೋಡಿ ಅಬ್ಸರ್ವ್ ಮಾಡಿ. ಹಾಗೆ ನೋಡಿ, ಫಸ್ಟು ತಾಡಾಸನದಲ್ಲಿ ನಿಂತ್ಕೋಬೇಕು. ಯಾವುದೇ ಆಸನ ಮಾಡಬೇಕಾದ್ರೂ ತಾಡಾಸನದಲ್ಲಿ ನಿಂತ್ಕೋಬೇಕು, ನೇರವಾಗಿ ನಿಂತ್ಕೋಬೇಕು. ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಹೀಗೆ ನೇರವಾಗಿ ಉಸಿರಾಟವನ್ನು ಗಮನಿಸಬೇಕು, ಆಯಿತಾ? ಹಾಗೆ ಉಸಿರಾಟ ಕಡೆ ಗಮನ ಇರಬೇಕು. ರಿಲ್ಯಾಕ್ಸ್ ಆದಮೇಲೆ ನಿಧಾನಕ್ಕೆ ನೋಡಿ ಜಂಪ್ ಮಾಡಬೇಕು. ಹಾಗೆ ಎರಡು ಕಡೆ ಜಂಪ್ ಮಾಡಬೇಕು. ಈಗ ಜಂಪ್ ಮಾಡಿ ನೋಡಿ, ನಮ್ಮ ಬಲದ ಭಾಗ ಪಾದ ಇದೆಯಲ್ಲ ಅದನ್ನು ನಮ್ಮ ರೈಟ್ ಭಾಗ ತಿರುಗಿಸ್ಬೇಕು. ಹೀಗೆ ಹ್ಯಾಂಡ್ಸ್ ಇದೆಯಲ್ಲ ಈಗ ನಿಧಾನಕ್ಕೆ ಹೀಗೆ ಸ್ಟ್ರೈಟ್ ಹೀಗೆ ಬೆಂಡ್ ಮಾಡಬೇಕು. ಎಷ್ಟಾಗುತ್ತಷ್ಟು ನೀಟಾಗಿ ಬೆಂಡ್ ಮಾಡಿ ನೋಡಿ. ಈ ಕಡೆ ನಮ್ಮ ಬೆರಳಿದೆಯಲ್ಲ ಈ ಬೆರಳು ನೋಡ್ತಾ ಇರಬೇಕು. ನಿಧಾನಕ್ಕೆ ಹೀಗೆ ನೋಡಬೇಕು. ಹಾಗೆ ಇದನ್ನು ಗಮನಿಸ್ತಾ ಹೋಗ್ಬೇಕು. ಸ್ಟ್ರೈಟ್ ನೋಡಿ, ರೈಟ್ ಹ್ಯಾಂಡ್ ಇದೆಯಲ್ಲ ರೈಟ್ ಹ್ಯಾಂಡು ಅದನ್ನು ಗಮನಿಸ್ತಾ ಹೋಗ್ಬೇಕು. ಈ ಕಡೆ ಬಲಗಡೆ ನೀ ಬೆಂಡಾಗಿದೆ, ಎಡಗಡೆ ಸ್ಟ್ರೈಟ್ ಇದೆ, ಎಡಗಡೆದು ಸ್ಟ್ರೈಟ್ ಇದೆ. ಹೀಗೆ ನಮಗೆ ಎಷ್ಟಾಗುತ್ತೆ ಈ ಆಸನವನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಲೆಗ್ಗು ಮತ್ತು ಮಸಲ್ಸು ನಮ್ಮ ಹ್ಯಾಂಡ್ಸು ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ಮಸಲ್ಸ್ ನಮಗೆ ಗಟ್ಟಿ ಆಗ್ತದೆ. ಹೀಗೆ ನಿಧಾನಕ್ಕೆ ನೀವು ಬೇಕಾದ್ರೆ ಕೌಂಟನ್ನು ಹೇಳ್ಕೊಬೋದು. ಎಷ್ಟು? 1 ರಿಂದ 10, 10 ರಿಂದ 1 ಈ ಥರ ಕೌಂಟನ್ನು ಹೇಳ್ಕೊಂಡು ಮಾಡ್ಬೋದು. ಹಾಗೆ ನೋಡಿ, ಹಾಗೆ 1 2 3 4 5 6 7 8 8 7 6 5 4 3 ನೆಕ್ಸ್ಟ್ ಚೇಂಜ್, ರಿಲ್ಯಾಕ್ಸ್. ನೋಡಿ, ನಿಧಾನಕ್ಕೆ ಬರಬೇಕು, ಕೈಗಳಿಡಿಸು, ಮತ್ತು ನಿಧಾನಕ್ಕೆ ಜಂಪ್ ಮಾಡಿ ಪೊಸಿಷನ್ ಬರಬೇಕು. ಹೀಗೆ ಪೊಸಿಷನ್ ಬನ್ನಿ, ಕಣ್ಣು ರಿಲ್ಯಾಕ್ಸ್ ಮಾಡಿ. ಹಾಗೆ ರಿಲ್ಯಾಕ್ಸ್ ಮಾಡಿ ನಿಧಾನಕ್ಕೆ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಹಾಗೆ ರಿಲ್ಯಾಕ್ಸ್. ಹಾಗೆ ಮತ್ತೆ ಜಂಪ್ ಮಾಡಿ. ನೋಡಿ, ಈಗ ಬಲಭಾಗ ತಿರುಗಿದ್ರೆ ನೆಕ್ಸ್ಟ್ ಎಡಭಾಗದಲ್ಲಿ ತಿರುಗಬೇಕು. ನೋಡಿ, ಎಡ ಪಾದ ಇದೆಯಲ್ಲ ಅದನ್ನು ತಿರುಗಿಸ್ಬೇಕು. ಸ್ಟ್ರೈಟ್ 90 ಡಿಗ್ರಿನಲ್ಲಿ ತಿರುಗಿಸ್ಬೇಕು. ಈಗ ಒಂದು ಸ್ವಲ್ಪ ನೀರು ಬೆಂಡ್ ಮಾಡಬೇಕು. ಈಗ ಬೆಂಡ್ ಮಾಡಬೇಕು. ನಿಧಾನಕ್ಕೆ ಇದನ್ನು ನಮ್ಮ ಫಿಂಗರ್ ಇದೆಯಲ್ಲ ಅದನ್ನು ನೋಡ್ತಾ ಇರಬೇಕು. ಎಡಗೈ ಫಿಂಗರನ್ನು ನೋಡಬೇಕು. ಹಾಗೆ ನೋಡಿ, ಕೌಂಟ್ ಹೇಳ್ತೀನಿ. 1 to 8 8 ಇಂದ 1 ಅಂದರೆ ನಮ್ಮ ಮಾಸ್ ಪೀನಲ್ಲಿ ಬರುತ್ತಲ್ಲ ಆ ಥರ ಕೌಂಟಿಂಗ್ ಈಸಿ ಆಗುತ್ತೆ. ನೋಡಿ, 1 2 3 4 5 6 7 8 8 7 6 5 4 3 ಕ್ಲೋಸ್, ಹಾಲ್ಟ್, ರಿಲ್ಯಾಕ್ಸ್. ಈಗ ಮತ್ತೆ ತಿರುಗಿಸಿ ನೋಡಿ, ಕೈಯನ್ನು ಇಟ್ಕೊಂಡು ನಿಧಾನ ಜಂಪ್ ಮಾಡಿ ಪೊಸಿಷನ್ ನಿಧಾನಕ್ಕೆ ನೋಡಿ, ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಇದು ಒಂದು ಆಸನ. ಯಾವುದೇ ಆಸನ ಮಾಡಬೇಕಾದ್ರೂ ಕೂಡ ಈ ಥರ ನೀವು ಮಾಡಬೇಕು. ಯಾವುದೇ 2 ಕಡೆನೂ ಮಾಡಬೇಕು, ಆಯಿತಾ? ಒಂದು ಆಸನವನ್ನು ತೋರಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದೊಂದೇ ಆಸನವನ್ನು ತೋರ್ತಾ ಹೋಗ್ತೀನಿ. ಯಾಕೆಂದರೆ ನೀವು ಒಂದೇ ದಿನ ಹೋದರೆ ಇದು ವೀರಭದ್ರಾಸನ ಒಂದನೇ ಇದರಲ್ಲಿ ವೀರಭದ್ರಾಸನ 1 ಅಂತ ಬರ್ತದೆ. ಅದರಲ್ಲಿ ಕಾಲನ್ನು ಜಂಪ್ ಮಾಡಬೇಕು. ಜಂಪ್ ಮಾಡಿ ಫಸ್ಟು ಬಲಗಡೆ ನೀಯನ್ನು ಬೆಂಡ್ ಮಾಡಿ ಬಲಗಡೆಯನ್ನು ನೋಡ್ತಾ ಇರಬೇಕು.
ಎಡಗಡೆ ಸ್ಟ್ರೈಟ್ ಇರ್ತದೆ ನೀ ಆಯಿತಾ. ಎಡಗಡೆ ಲೆಗ್ಗು ಸ್ಟ್ರೈಟ್ ಇರುತ್ತೆ. ಅದೇ ಇನ್ನೊಂದು ಸಾರಿ ಮಾಡಿದಾಗ ಜಂಪ್ ಮಾಡಿದಾಗ ಎಡಗಡೆ ನೀ ಬೆಂಡಾಗಿರುತ್ತೆ, ಬಲಗಡೆ ನೀ ಸ್ವಲ್ಪ ಬೆಂಡಾಗಿರ್ತದೆ. ಅದನ್ನು ನಾವು ಎಡಗಡೆ ಸೈಡು ನಾವು ಫಿಂಗರ್ಗಳನ್ನು ನೋಡ್ತಾ ಇರಬೇಕು. ಆಗ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಇದು ಮಜಲ್ಸ್ಗೆ ಮತ್ತು ಲೆಗ್ಗೆ ಹ್ಯಾಂಡ್ಸ್ಗೆಲ್ಲ ಎಕ್ಸಸೈಸ್ ಮಾಡೋಕ್ಕೆ ನಮಗೆ ಸ್ಟ್ರಾಂಗ್ ಆಗ್ತವೆ, ಸ್ವಲ್ಪ ಅನುಕೂಲ ಆಗುತ್ತೆ. ಈ ಥರ ಮಾಡ್ತಾ ಹೋಗಿ. ಇಲ್ಲಿವರೆಗೆ ಯಾರು ವೀಕ್ಷಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಒಂದೊಂದು ಎಕ್ಸಸೈಸನ್ನು ನಿಧಾನಕ್ಕೆ ಮಾಡ್ತಾ ಹೋಗ್ತಾ ಇರ್ತೀವಿ. ನಿಮಗೆ ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಭಗವಂತನ ಆಶೀರ್ವಾದವನ್ನು ಬೇಡ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.